ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಒಂದು ಗುಡ್ ನ್ಯೂಸ್ ಫ್ರಮ್ ದಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅಂತಂದರೆ ಅಂದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸ್ ಬೆಂಗಳೂರಿಂದ ಒಂದು ಗುಡ್ ನ್ಯೂಸ್ ಇದೆ. ಅದು ಈ ವರ್ಷದ ವಿದ್ಯಾರ್ಥಿಗಳಿಗೆ ಒಂದಷ್ಟು ಭರ್ತಿಯಾಗದೆ ಉಳಿದಿರುವಂಥ ಸೀಟುಗಳು ಏನಿರ್ತದೆ ಈ ಒಂದಷ್ಟು ಯೂನಿವರ್ಸಿಟಿಗಳಲ್ಲಿ. ಇವೆಲ್ಲ ಯೂನಿವರ್ಸಿಟಿ ಯಾವ್ಯಾವುದು? ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇರ್ಬೋದು, ಅಥವಾ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರ್ಬೋದು ಬಾಗಲಕೋಟೆ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ರಾಯಚೂರು ಇರ್ಬೋದು, ಧಾರವಾಡ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ. ಇವೆಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಯು ಜಿಯಲ್ಲಿ ಅಂದರೆ ಯಾವ್ಯಾವ ಫಾರ್ಮ್ ಸೈನ್ಸ್ ಕೋರ್ಸಸ್ಗಳು ಉಳಿದಿವೆ ಅಂತಹ ಕೋರ್ಸಸ್ಗಳಿಗೆ ಒಂದು ಓಪನ್ ಕೌನ್ಸಿಲಿಂಗನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಸೀಟ್ ಮೆಟ್ರಿಕ್ಸ್ ಅಂತೂ ರಿಲೀಸ್ ಮಾಡಿಲ್ಲ, ಬಟ್ ಸೀಟ್ ಮೆಟ್ರಿಕ್ಸನ್ನು ಐ ಥಿಂಕ್ ಇದರಲ್ಲಿ ರಿಲೀಸ್ ಮಾಡೋದಿಲ್ಲ. ನೀವು ಬೆಂಗಳೂರಿಗೆ ಹೋದಾಗ ಅಲ್ಲಿ ಗೊತ್ತಾಗ್ತದೆ. ಆದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಒಂದು PDF ಏನಿದೆ, ಈ ಒಂದು PDF ಕೊನೆಗೆ ತೋರಿಸ್ತೀನಿ. ಒಂದು ಫಾರ್ಮ್ ಇದೆ, ಆ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಲ್ ಮಾಡಿ ಅದರ ಜೊತೆಗೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಹಾಕಿಬಿಟ್ಟು, ಅಂದರೆ ಜೆರಾಕ್ಸ್ ಪ್ರತಿಗಳನ್ನು ಅದರ ಜೊತೆಗೆ ಹಾಕಿಬಿಟ್ಟು ಅದನ್ನು ನೀವು ಪೋಸ್ಟ್ ಮೂಲಕ ಅಥವಾ ಖುದ್ದಾಗಿ ಬೆಂಗಳೂರಿನ ಯೂನಿವರ್ಸಿಟಿ ಅಂದರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಏನಿದೆ, ಅಗ್ರಿ ಯೂನಿವರ್ಸಿಟಿ ಬೆಂಗಳೂರಿಗೆ ಹೋಗಿ ಕೊಡಬೇಕಾಗ್ತದೆ. ಓಕೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನೋಡಿ. ನಿಮ್ಮ ಒಂದು ಕೌನ್ಸಿಲಿಂಗ್ ಏನಿದೆ ಅದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲೇ ನಡೀತದೆ ಅನ್ನೋದು ಗೊತ್ತಿರಲಿ. ಬೇರೆ ಯಾವುದೇ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯೋದಿಲ್ಲ. ಬಟ್ ಎಲ್ಲ ಕೃಷಿ ವಿಶ್ವವಿದ್ಯಾನಿಲಯಗಳೂ ಕೂಡ ಅಲ್ಲಿ ಬೆಂಗಳೂರಿನ ಒಂದು ಆವರಣದಲ್ಲೇ ಅಥವಾ ಸಭಾಂಗಣದಲ್ಲೇ ನಿಮಗೆ ಮುಕ್ತ ಕೌನ್ಸಿಲಿಂಗನ್ನು ಮಾಡಿ ಸೀಟನ್ನು ಹಂಚಿಕೆ ಮಾಡಲಾಗ್ತದೆ. ಅದರಲ್ಲಿ 16ನೇ ತಾರೀಕು ಬೆಳಗ್ಗೆ ಏನಿದೆ ಅದು ಐಕಾರ್ ಎಕ್ಸಾಮನ್ನು ಬರೆದವರಿಗೆ ಇರ್ತದೆ. 16ನೇ ತಾರೀಕು ಮಧ್ಯಾಹ್ನದಿಂದ 19ನೇ ತಾರೀಕಿನವರೆಗೆ CETಯ ಉಳಿದ ಸೀಟುಗಳನ್ನು ಹಂಚಿಕೆ ಮಾಡಲಾಗ್ತದೆ. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯ ಬೀದರನ್ನು ಹೊರತುಪಡಿಸಿ ಅಂತ ಹೇಳಿದ್ದಾರೆ. ಅದನ್ನು ನೆನ್ಪಿಟ್ಕೊಳ್ಳಿ. ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ರಿಮೆಂಬರ್. ಇದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಎಲ್ಲ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾನಿಲಯಗಳಲ್ಲಿ ಲಭ್ಯವಿರುವ ಸೀಟ್ಗಳಿಗೆ ಮುಕ್ತ ಕೌನ್ಸಿಲಿಂಗನ್ನು ಒಂದೇ ಸ್ಥಳದಲ್ಲಿ ಅಂದರೆ ಬೆಂಗಳೂರಿನಲ್ಲೇ ನಡೆಸ್ತಾರೆ, ಅಂದರೆ GKVKಯಲ್ಲಿ ನಡೆಸ್ತಾರೆ ಅನ್ನೋದು ಗೊತ್ತಿರಲಿ. ಇದರಲ್ಲಿ ICARದಲ್ಲಿ ನಿಮಗೆ ಏನಾದರೂ ರಿಸಲ್ಟ್ ಬಂದಿತ್ತು ಅಂದರೆ ಅದರಲ್ಲಿ ರ್ಯಾಂಕ್ ಬಂದಿತ್ತು, CET ನೀವು ಎಕ್ಸಾಮ್ ನೀವು ಬರೆದಿದ್ವಿ ಅಂತಂದರೆ ಇವೆರಡಕ್ಕೂ ನೀವು ಪ್ರತ್ಯೇಕವಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗ್ತದೆ. ಓಕೆ, ICAR ಕೋಟಾದಡಿಯಲ್ಲಿ ಭಾಗವಹಿಸೋದಕ್ಕೆ ಒಂದು ಅರ್ಜಿ. ಅಂದರೆ ಇದೇ ಕಾಲಮನ್ನೇ 2 ಸಲ ಜೆರಾಕ್ಸ್ ಮಾಡ್ಕೊಳ್ಬೇಕು, ಪ್ರಿಂಟ್ ತೊಗೊಂಡು ಸಪ್ರೇಟಾಗಿ ಫಿಲ್ ಮಾಡಿ 2 ಜೆರಾಕ್ಸ್ ಕಾಪಿಯನ್ನು ಸಪ್ರೇಟಾಗಿ ಹಚ್ಚಿ ಅದನ್ನು ಕಳಿಸ್ಕೊಡ್ಬೇಕು. ಇಲ್ಲಿ ಐಕಾರ್ ಕೋಟಾದಡಿ ಭಾಗವಹಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪರೀಕ್ಷೆ ಬರೆದಿರಬೇಕು ಮತ್ತು ಐಕಾರ್ ನೀಡಿದ ರ್ಯಾಂಕ್ ಪಟ್ಟಿ ಮತ್ತು ರಿಜಿಸ್ಟ್ರೇಷನ್ಗೆ ಅರ್ಹರಾಗಿರುವ ಪ್ರತಿಯನ್ನು ಕಡ್ಡಾಯವಾಗಿ ಅಲ್ಲಿ ಆ್ಯಡ್ ಮಾಡಬೇಕು. ಅಂದರೆ ಐಕಾರ್ದಲ್ಲಿ ನೀವೇನಾದರೂ ರಿಸಲ್ಟ್ ತೊಗೊಂಡಿದ್ರೆ ಆ ಒಂದು ರ್ಯಾಂಕ್ ಪಟ್ಟಿಯನ್ನು ಇದ್ರ ಜೊತೆ ಕಳಿಸ್ಕೊಡ್ಬೇಕು. ಏನಾದರೂ KCET ಎಕ್ಸಾಮ್ನ ಬರೆದಿದ್ದು ನೀವೇನು ಮಾಡಬೇಕು, ಈಗ ಇದರ ಒಂದು ಫಾರ್ಮ್ ಏನಿದೆ ಆ ಒಂದು ಫಾರ್ಮನ್ನು ಪ್ರಿಂಟೌಟ್ ತೊಗೊಂಡು ಫಿಲ್ ಮಾಡಿ, ಅದಾದ ಮೇಲೆ ದಾಖಲಾತಿ ಪರಿಶೀಲನಾ ಪತ್ರ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಏನಿದೆ ಅದರ ಒಂದು ಜೆರಾಕ್ಸ್. ಕರ್ನಾಟಕ ಪ್ರಾಧಿಕಾರ ನೀಡಿದ ರ್ಯಾಂಕ್ ಪ್ರತಿ ಅಂತಂದ್ರೆ ನಿಮಗೆ ಒಂದು ರ್ಯಾಂಕನ್ನು ಕೊಟ್ಟಿರ್ತಾರೆ, ಹೌದಾ, ಒಂದು ಮಾರ್ಕ್ಸ್ ಕಾರ್ಡನ್ನು ಕೊಟ್ಟಿರ್ತಾರೆ, ಅದು ಜೆರಾಕ್ಸ್, SSLC ಜೆರಾಕ್ಸ್, PUC ಅನ್ನೋ ಜೆರಾಕ್ಸ್ ಅಂಕಪಟ್ಟಿಗಳನ್ನು ಇದ್ರ ಜೊತೆ ಕಡ್ಡಾಯವಾಗಿ ಲಗತ್ತಿಸಬೇಕು, ಅಂದರೆ ಆ್ಯಡ್ ಮಾಡಿ. ಅದರ ಜೊತೆಗೆ ಜೆರಾಕ್ಸ್ ಅಂದರೆ ಇವೆಲ್ಲ ಜೆರಾಕ್ಸ್ ಪ್ರತಿಗಳನ್ನು ನೀವು ಹಾಕಿದರೆ ಮಾತ್ರ ಅದನ್ನು ಅರ್ಜಿಗಳನ್ನ ಪೂರ್ಣ ಅಂತ ಅದನ್ನು ಪರಿಗಣನೆ ತಗೊಳ್ಳೋಕ್ಕಾಗ್ತದೆ. ಇಲ್ಲ ಅಂತಂದರೆ ಅದನ್ನು ತಿರಸ್ಕಾರ ಮಾಡಲಾಗ್ತದೆ, ಗೊತ್ತಿರಲಿ. ಈ ಮೇಲಿನ ಪರೀಕ್ಷೆಗಳನ್ನು ಬರೆದು ರ್ಯಾಂಕ್ ಗಳಿಸಿದ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಮುಕ್ತ ಕೌನ್ಸಿಲಿಂಗಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಇರ್ತದೆ. ರಿಮೆಂಬರ್ ದ್ಯಾಟ್. ಅಂದರೆ ಸ್ಥಳೀಯ ಅಭ್ಯರ್ಥಿ ಎನ್ನುವ ಪ್ರಮಾಣ ಪತ್ರ ಲಗತ್ತಿಸಬೇಕು ಅಂತ ಇದೆ. ಅಂತಂದರೆ ನಥಿಂಗ್ ಬಟ್ ನಿಮ್ಮ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ನಿಮ್ಮ ಒಂದು ವೋಟರ್ ಕಾರ್ಡ್ ಇರ್ಬೋದು, ಹಾಗೇನಾದ್ರು ಇತ್ತಂದರೆ ಅದನ್ನು ಕೂಡ ಒಂದು ಜೆರಾಕ್ಸ್ ಮಾಡಿ ಅದರಲ್ಲಿ ಹಾಕಿಬಿಡಿ. ಅದಾದಮೇಲೆ ಸೀಟ್ ಮೆಟ್ರಿಕ್ಸಲ್ಲಿ ಪ್ರಕಟಿಸಿರುವ ಪ್ರವರ್ಗದಡಿಯಲ್ಲಿ ಅಂದರೆ ಸೀಟ್ ಮೆಟ್ರಿಕ್ಸನ್ನು ಕೊಡ್ತಾರೆ. ಸೀಟ್ ಮೆಟ್ರಿಕ್ಸನ್ನು ಐ ಥಿಂಕ್ ಆನ್ಲೈನ್ದಲ್ಲಿ ಬಿಡೋದು ಡೌಟ್ ಅಂತ ಅನಿಸುತ್ತೆ ನನಗೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ನಿಮಗೆ. ಆ ಸೀಟ್ ಮೆಟ್ರಿಕ್ಸಲ್ಲಿ ಗೊತ್ತಿರಲಿ, ಯಾವುದಾದ್ರೂ ಕ್ಯಾಟಗರಿಯಲ್ಲಿ ಸೀಟು ಇದ್ದರೂ ವಿದ್ಯಾರ್ಥಿಗಳು ಅಲ್ಲಿ ಇಲ್ಲ ಅಂತಂದರೆ ಅದನ್ನು ಜನರಲ್ ಮೆರಿಟ್ ಆಗಿ ಪರಿವರ್ತನೆ ಮಾಡಲಾಗ್ತದೆ. ಅದಾದಮೇಲೆ 2 ಪರೀಕ್ಷೆಯನ್ನು ನೀವು ಬರೆದಿದ್ದಲ್ಲಿ ಅಂದರೆ ಐಕಾರ್ ಮತ್ತು KCET, ಆವಾಗ ನೀವು 16ನೇ ತಾರೀಕು ಬೆಳಗ್ಗೆ ಐಕಾರ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಆಯ್ಕೆ ಪ್ರಕ್ರಿಯೆ ಇರ್ತದೆ. ಅದರಲ್ಲಿ ಏನಾದ್ರು ಸೀಟ್ ಸಿಕ್ಬಿಟ್ರೆ 16ನೇ ತಾರೀಕು ಅವತ್ತು ಮಧ್ಯಾಹ್ನದಿಂದ ಏನು ನಡೀತದೆ KCET ಆಯ್ಕೆ ಪ್ರಕ್ರಿಯೆಯಲ್ಲಿ ನೀವು ಪುನಃ ಭಾಗವಹಿಸುವಂತಿಲ್ಲ. ಓಕೆ, ಅದಾದಮೇಲೆ ಈಗಾಗಲೇ ಐಕಾರ್ ಅಥವಾ KCET 2021 ಅಂಡಿ ಬೇರೆ ಯಾವುದಾದ್ರೂ ಕಾಲೇಜಲ್ಲಿ ಬೇರೆ ಯಾವುದಾದ್ರೂ ಯೂನಿವರ್ಸಿಟಿಗಳಲ್ಲಿ ನಿಮಗೆ
ಈ ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸೀಟ್ ಸಿಕ್ಕಿದರೆ ಮತ್ತೆ ಇದರಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದು ಹಾರ್ಟಿಕಲ್ಚರ್ ಸಿಗ್ತಿರ್ತದೆ, ನಿಮಗೀಗ ಅಗ್ರಿಕಲ್ಚರ್ ಬೇಕಾಗ್ತದೆ ಅಂತ ಹೇಳಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಂದರೆ ಸೊ ಇದರಲ್ಲಿ ನಿಮಗೆ ಅಲೋ ಮಾಡೋದಿಲ್ಲ ಅನ್ನೋದು ಗೊತ್ತಿರಲಿ. ಇದಾದಮೇಲೆ ನಾನು ಹೇಳಿದ ಹಾಗೆ ಸೊ ಇಲ್ಲಿ ನೋಡ್ಬೋದು, ಮುಕ್ತ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ KCETಯಲ್ಲಿ ದಾಖಲಾತಿಗಳನ್ನ ಪರಿಶೀಲನೆ ಏನು ಮಾಡಿರ್ತೀರಿ ಅದರ ಮೂಲ ದಾಖಲಾತಿಗಳು, ಅಂದರೆ ಅವತ್ತಿನ ದಿವಸ ನೀವೇನು ಹೋಗ್ತಿರಲ್ಲ 16ನೇ ತಾರೀಕಿಗೆ ಹೋಗಬೇಕಾದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಬೇಕಾಗ್ತದೆ. ಓಕೆ, ಸೊ ಅದರಲ್ಲಿ ಬರುವಂಥ ಅಭ್ಯರ್ಥಿಗಳು ಮತ್ತು ಅವರ ಪೋಷಕರು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸಿರಲೇಬೇಕು. ಅದರ ಜೊತೆಗೆ ರಿಮೆಂಬರ್, ವೆರಿ ಇಂಪಾರ್ಟೆಂಟ್, ಪ್ರವೇಶ ಶುಲ್ಕ ಅಂದರೆ 26,550 ರೂಪಾಯಿಗಳನ್ನು ನೀವು ಕಡ್ಡಾಯವಾಗಿ ನಗದನ್ನು ಅಂದರೆ ಕ್ಯಾಶನ್ನು ಕೊಡಬೇಕಾಗ್ತದೆ. ಅದಷ್ಟನ್ನು ಇಟ್ಕೊಂಡು ಹೋಗಿಬಿಡಿ. ಸೊ ನಿಮಗೆ ಸೀಟ್ ಸಿಕ್ತು ಅಂತಂದರೆ 26,550 ರೂಪಾಯಿಗಳನ್ನ ಕೊಡೋದು, ಅಡ್ಮಿಷನನ್ನು ಮಾಡಿಸೋದಷ್ಟೇ. ಸೊ ಅದಾದಮೇಲೆ ನಿಮ್ಮದೇನಾದರೂ SC ST ಏನಾದರೂ ಇದ್ದು ವಾರ್ಷಿಕ ಆದಾಯ ರೂಪೀಸ್ 10 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮನ್ನು ಕೂಡ ಜನರಲ್ ಮೆರಿಟ್ ಅಂತಲೇ ಇದರಲ್ಲಿ ಕನ್ಸಿಡರ್ ಮಾಡಲಾಗ್ತದೆ. ಆ್ಯಂಡ್ ಈ ಓಪನ್ ಕೌನ್ಸಿಲಿಂಗಲ್ಲಿ ನೀವೇನಾದರೂ ಶುಲ್ಕವನ್ನು ಪಾವತಿ ಮಾಡಿ ಅಡ್ಮಿಷನ್ ತೊಗೊಂಡ ಮೇಲೆ ಅದನ್ನು ಮತ್ತೆ ವಾಪಸ್ ನಿಮಗೆ ಕೊಡಲಾಗುವುದಿಲ್ಲ, ಗೊತ್ತಿರಲಿ. ಸೊ ಅದಾದಮೇಲೆ ಆಯಾ ಅಭ್ಯರ್ಥಿಗಳು ಆಯಾ ವಿಶ್ವವಿದ್ಯಾನಿಲಯ ಕಾಲೇಜುಗಳಿಗೆ 21ರ ಒಳಗೆ 4 ಗಂಟೆಯ ಒಳಗೆ ಕಡ್ಡಾಯವಾಗಿ ಪ್ರವೇಶಾತಿಯನ್ನು ಪಡೆದಿರಬೇಕು ಅನ್ನೋದು ಗೊತ್ತಿರಲಿ. ಸೊ ಇದಾದಮೇಲೆ ನಾನು ನಿಮಗೆ ಹೇಳಿರೋ ಹಾಗೆ ಇದೊಂದು ಅಪ್ಲಿಕೇಶನ್ ಫಾರ್ಮ್, ಇದು ಭಾಳ ಸಿಂಪಲ್ ಇದೆ, ಇವನ್ನೆಲ್ಲ ನೀವು ಫಿಲ್ ಮಾಡ್ಬೋದು, ಇದರಲ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದನ್ನೆಲ್ಲ ಫಿಲ್ ಮಾಡಿ ಇಲ್ಲೇನಿದೆಯಲ್ಲ ಡಿಗ್ರಿ ಪ್ರೋಗ್ರಾಮ್ ಟು ವಿಚ್ ಯು ಸೀಕ್ ಅಡ್ಮಿಷನ್ ಅಂತೇಳಿ, ಇದರಲ್ಲಿ ನಿಮ್ಮ ಒಂದು ಯೂನಿವರ್ಸಿಟಿ ಮತ್ತು ಆ ಯೂನಿವರ್ಸಿಟಿಯಲ್ಲಿ ಇರುವಂತಹ ಬೇರೆ ಬೇರೆ ಕೋರ್ಸಸ್ಗಳ ಪ್ರಿಫರೆನ್ಸನ್ನು ಆ್ಯಡ್ ಮಾಡಿಬಿಡಿ. ಓಕೆ, ಇದರಲ್ಲಿ ಸೀಟ್ ಮೆಟ್ರಿಕ್ಸಲ್ಲಿ ಎಲ್ಲಿ ಸೀಟ್ ಇದೆ ಎಲ್ಲಿ ಸೀಟ್ ಇಲ್ಲ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಿಮಗೆ ಯಾವ ಯೂನಿವರ್ಸಿಟಿ ಬೇಕು ಅಂತ ಇತ್ತು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅವೆಲ್ಲ ಯೂನಿವರ್ಸಿಟಿಗಳನ್ನು ಬರೀರಿ, ಕಾಲೇಜ್ ಬರೀರಿ, ಡಿಗ್ರಿ ಪ್ರೋಗ್ರಾಮನ್ನು ಆ್ಯಡ್ ಮಾಡಿ. ಅಂದರೆ ಈಗ ಒಂದೇ ಕಾಲೇಜಸ್, ಈಗ ಫಾರ್ ಎಕ್ಸಾಂಪಲ್ ಅಗ್ರಿ ಯೂನಿವರ್ಸಿಟಿ ಧಾರವಾಡದಲ್ಲಿ ನಿಮ್ಮದು ಅಗ್ರಿಕಲ್ಚರ್ಲು ನಿಮಗೆ ಬೇಕಾಗಿತ್ತು, ಹಾರ್ಟಿಕಲ್ಚರ್ ಬೇಕಾಗಿತ್ತು, ಫಾರೆಸ್ಟ್ರು ಬೇಕಾಗಿತ್ತು ಅಂದರೆ ಆ ಒಂದು ಆರ್ಡರ್ದಲ್ಲಿ ಬರೀರಿ. ಓಕೆ, ಸೊ ಅದನ್ನು ಸೀಟ್ ಮೆಟ್ರಿಕ್ಸ್ ಬೇಕಂತ ಏನಿಲ್ಲ ಇದಕ್ಕೆ. ಸೊ ನೀವು ಜನರಲ್ ಆಗಿ ಇದನ್ನು ಬರೀತಾ ಹೋಗ್ಬೋದು, ಎಷ್ಟು ಬೇಕಾದರೂ ಬರೀಬೋದು. ಒಂದು 27 ಕಾಲಮ್ ಕೊಟ್ಟಿದ್ದಾರೆ, ಸೊ ಆಲ್ಮೋಸ್ಟ್ ಇಷ್ಟೇ ಇರ್ತದೆ, ಬರೀಬೋದು. ಅದಾದಮೇಲೆ ಇಲ್ಲಿ CET ನಂಬರ್ನ ಹಾಕಿ, ಜನರಲ್ ರ್ಯಾಂಕಿಂಗನ್ನು ಹಾಕಿ, ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಏನು ಕೊಟ್ಟಿರ್ತಾರೆ ಅದನ್ನು ಹಾಕಿ. ಸೊ ಅದು ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಕೊಟ್ಟಿಲ್ಲ ಅಂತಂದರೆ ಸೊ ಡೋಂಟ್ ವರಿ ಅಬೌಟ್ ದಟ್. ಅಲ್ಲಿ ನಿಮ್ಮದು ಇಲ್ಲಿ ನೀವೇನು ಅದಕ್ಕೆ ಅರ್ಹತೆಯನ್ನು ಪಡೆದಿರ್ತೀರಿ ಅದರದ್ದೇನಾದ್ರು ನಂಬರ್ ಇದ್ದರೆ ಹಾಕಿ, ಅದು ಇಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಅಪ್ಲಿಕೇಶನ್ ನಂಬರ್ನ ಹಾಕಿರ್ತೀರಿ. AI3 ಅಂದರೆ AIEA ಅಂದರೆ ಐಕಾರ್ ಎಕ್ಸಾಮನ್ನು ಬರೆದಿರುವಂಥವ್ರು ಸೊ ಜನರಲ್ ಮತ್ತು ಕ್ಯಾಟಗರಿ ರ್ಯಾಂಕನ್ನು ಹಾಕಬೇಕಾಗ್ತದೆ, ಸಿಗ್ನೇಚರ್ ಆಫ್ ದ ಅಪ್ಲಿಕೆಂಟ್ಸ್, ಇದನ್ನು ನೀವು ಪೋಸ್ಟ್ ಮಾಡಬೇಕಾಗ್ತದೆ ಅನ್ನೋದು ಗೊತ್ತಿರಲಿ. ಓಕೆ, ಸೊ ಇದರಲ್ಲಿ ಫೋಟೋ ಕಾಪಿ ಆಫ್ SSLC ಬೇಕು, PUC ಬೇಕು ಅಂದರೆ 12th ಮಾರ್ಕ್ಸ್ ಕಾರ್ಡ್, ರ್ಯಾಂಕ್ ಶೀಟ್ಸ್ ಬೇಕು, ಒರಿಜಿನಲ್ ಡಾಕ್ಯುಮೆಂಟ್ಸ್, ವೆರಿಫಿಕೇಷನ್ ಕಾಪಿ ಆಫ್ KCET 2021 ಬೇಕು. ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸ್ಲಿಪ್ ಏನಿದೆಯಲ್ಲ ಅದನ್ನು ಒಂದು ಇಲ್ಲಿ ಕಳಿಸ್ಕೊಡ್ಬೇಕಾಗ್ತದೆ. ಇಟ್ ಶುಡ್ ಬಿ ಎನ್ಕ್ಲೋಸ್ಡ್ ಅಲಾಂಗ್ ವಿತ್ ದ ಅಪ್ಲಿಕೇಶನ್, ರಿಮೆಂಬರ್. ಓಕೆ, ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕಾಪಿ ಅಂತ ಇದೆ. ಸೊ ಐ ಥಿಂಕ್ ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಈಗೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು ನಿಮ್ಮ ಹತ್ರ ಇಲ್ಲ ಅಂತಂದರೆ. ಸೊ ಲಿಂಕನ್ನು ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಸೊ ಯಾಕಂತಂದರೆ ಇದರೊಳಗೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಕಳಿಸೋದಕ್ಕೆ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ, 8ನೇ ತಾರೀಕಿನಿಂದ 11ನೇ ತಾರೀಕಿನ ತನಕ ಮಾತ್ರ ಟೈಮ್ ಇದೆ. ಭಾಳ ಇಂಪಾರ್ಟೆಂಟು, ಅಂದರೆ ಇವತ್ತಿನಿಂದನೇ. ಆ್ಯಕ್ಚುಲಿ ಇದು ಭಾಳ ಲೇಟ್ ಆಗಿಬಿಟ್ರು ಹಾಗೆ ನೋಡಿದರೆ 11ನೇ ತಾರೀಕಿನೊಳಗೆ, ಇವತ್ತು ನಾಳೆ ನಾಡಿದ್ದು ಆಚೆ ನಾಡಿದ್ದು 11ನೇ ತಾರೀಕಿನೊಳಗೆ ಇದು ನೀವು ಅಂಚೆ ಮೂಲಕ ಆದರೂ ಕಳಿಸ್ಕೊಡ್ಬೇಕು. ಇಲ್ಲ ಅಂತಂದರೆ ಖುದ್ದಾಗಿ ಆದರೂ ನೀವು ಬೆಂಗಳೂರಿಗೆ ಹೋಗಿ ಇದನ್ನು ಕೊಟ್ಟು ಬರಬೇಕು, ಈ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟು ಬರಬೇಕು. ಆ್ಯಂಡ್ ಈ ಒಂದು ನೋಟಿಫಿಕೇಷನ್ ನಾನು ಗ್ರೂಪಲ್ಲೂ ಕೂಡ ಹಾಕಿರ್ತೀನಿ. ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಏನಿದೆ ಅದರಲ್ಲೂ ಕೂಡ ಹಾಕಿರ್ತೀನಿ. ಪ್ಲೀಸ್ ರೆಫರ್ ದಿಸ್. ಸೊ ಥ್ಯಾಂಕ್ ಯು. ಸೊ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ಸೊ ಇವತ್ತು ಯಾವುದೋ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ನೋಡ್ತಾ ಇದ್ದಾಗ ಅದು ಮತ್ತು ಭಾಳಷ್ಟು ಜನ ವಿದ್ಯಾರ್ಥಿಗಳು ಕಳಿಸಿದಿರಿ. ಸೊ ಓಪನ್ ಅಂದರೆ ಮಾಪಪ್ ರೌಂಡ್ ಫಾರ್ ಇಂಜಿನಿಯರಿಂಗ್ 9ನೇ ತಾರೀಕಿಂದ ನಡೆಸ್ತೀವಿ ಅಂತೇಳಿ ರಮ್ಯಾ ಮೇಡಮ್ ಹೇಳಿರುವಂಥ ಒಂದು ವಿಡಿಯೋವನ್ನು ಕಳಿಸಿದ್ದಾರೆ. ಡೆಫಿನೆಟ್ಲಿ ರಮ್ಯಾ ಮೇಡಮ್ ಅವರು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. KE ಡೈರೆಕ್ಟರ್ ಅಂದಮೇಲೆ ಅದು ಹೌದಾಗಿರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದು ಅಫಿಷಿಯಲ್ ನೋಟಿಫಿಕೇಶನ್ KE ವೆಬ್ಸೈಟಲ್ಲಿ ಬಂದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಡೆಫಿನೆಟ್ಲಿ ಹಾಗೇನಾದರೂ ಮಾಪಪ್ ರೌಂಡ್ ಆಗ್ತದೆ ಅಂತಂದರೆ ಯಾರ್ಯಾರಿಗೆ ಸೀಟ್ ಸಿಕ್ಕಿಲ್ಲ ದಯವಿಟ್ಟು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಈಗ ಕ್ಲಾಸ್ ಭಾಳ ಮುಂದೆ ಹೋಗಿಬಿಟ್ಟಿದೆ, ಎಕ್ಸಾಮ್ ಹತ್ರ ಬಂತು, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಅದನ್ನು ಹೇಗಾದರೂ ನಾವು ಕವರ್ ಮಾಡ್ಕೊಳ್ಳೋದಕ್ಕೆ ಬರ್ತದೆ. ಸೊ ಇಷ್ಟೇ ನೆನ್ಪಿಟ್ಕೊಳ್ಳಿ. ಸೊ ನೀವೇನಾದರೂ ಸೀಟ್ ಸಿಕ್ಕಿಲ್ಲ, ನಿಮಗೆ ಸೀಟ್ ಬೇಕು ಅಂತ ಇದ್ದರೆ ಸೊ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. 9ನೇ ತಾರೀಕಿಂದ ಸ್ಟಾರ್ಟ್ ಅಂತ ಹೇಳಿದರೆ ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಫಿಷಿಯಲ್ ಬಂದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿ ಮುಗಿಸೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.